ಸ್ಟಿಕ್ಕರ್ ಅಂಟಿಸುವ ಬಗ್ಗೆ ಮಾಧ್ಯಮದವರೇ ನಿಮಗೆ ಗೊತ್ತಿತ್ತಾ ಅಂತ ಶಾಸಕ ವೇದವ್ಯಾಸ್ ಕಾಮತ್ ಪ್ರಶ್ನಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನರಿಗೆ ಮಾಹಿತಿ ನೀಡದೆ ಎಲ್ಲರ ಮನೆಗೆ ಸ್ಟಿಕ್ಕರ್ ಅಂಟಿಸುವ ಅಧಿಕಾರ ಕೊಟ್ಟದ್ದು ಯಾರು? ಗಣತಿಗೆ ಬರುವ ಮುಂಚೆ ಜನರು ಯಾವ ದಾಖಲೆಗಳನ್ನು ರೆಡಿ ಮಾಡಿಟ್ಟುಕೊಳ್ಬೇಕು ಅಂತ ಮೊದಲೇ ಮಾಹಿತಿ ನೀಡಬೇಕು ಅಂತ ನಿಮಗನಿಸ್ಲಿಲ್ವೇ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ನವರಾತ್ರಿ ಹಬ್ಬದಂದೇ ಜನಗಣತಿ ಮಾಡಿದ್ದಾರೆ. ಈ ವೇಳೆ ಕೆಲವರು ರಜೆಯಲ್ಲಿ ಪ್ರವಾಸಕ್ಕೆ ಹೋಗ್ತಾರೆ. ಸರ್ಕಾರ ಮೂರ್ಖರ ರೀತಿ ವರ್ತಿಸಿದೆ. ಕ್ರಿಶ್ಚಿಯನ್ ಮುಸ್ಲಿಮರಿಗೆ ಪೂರ್ಣ ಒಂದೇ ಜಾತಿ ಸೂಚಿಸಲು ಹೇಳಿದ್ದಾರಲ್ವಾ? ಹಾಗಾದ್ರೆ ಕ್ರೈಸ್ತ ಮುಸ್ಲಿಮರಲ್ಲಿ ಜಾತಿನೇ ಇಲ್ವಾ? ಕ್ರಿಶ್ಚಿಯನ್ ಬಂಟ, ಕ್ರಿಶ್ಚಿಯನ್ ಬ್ರಾಹ್ಮಣ ಹೀಗೆ ಜಾತಿಗಳಲ್ಲಿ ಗೊಂದಲ ಮಾಡಿದ್ದಾರೆ ಅಂತ ಕಾಮತ್ ಆರೋಪಿಸಿದ್ದಾರೆ. ಜಿಲ್ಲಾಧ್ಯಕ್ಷರು ಮಾತನ್ನು ಹೇಳಿದರು, ಉಲ್ಲೇಖ ಮಾಡಿದರು. ಈ ರೀತಿಯ ಸ್ಟಿಕ್ಕರ್ಗಳು ಎಲ್ಲರ ಮನೆಗಳಿಗೆ ಅಂಟಿಸ್ತಾ ಇದ್ದಾರೆ. ಮಾಧ್ಯಮದವರು ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಳ್ತೀರಿ. ಸಹಜವಾಗಿ ನಿಮ್ಮ ಮನೆಗೆ ಸ್ಟಿಕ್ಕರ್ ಅಂಟಿಸುವಾಗಲೂ ಕೂಡ ನಿಮ್ಗೆ ಗೊತ್ತಿತ್ತಾ? ನಿಮ್ಮ ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸುವಾಗ ನಿಮಗೆ ಗೊತ್ತಿತ್ತಾ? ನಮ್ಮೆಲ್ಲರ ಮನೆಯ ಸ್ಟಿಕ್ಕರ್ ಅಂಟಿಸುವಾಗಲೂ ಗೊತ್ತಿತ್ತಾ? ಇಲ್ಲ. ಸರ್ಕಾರ ಗೊತ್ತಿಲ್ಲದೆ ಎಲ್ಲರ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ? ಅವರು ಸರ್ಕಾರಕ್ಕೆ ಅಧಿಕಾರ ಇದೆಯಾ ನನ್ನ ಮನೆ ಕಾಂಪೌಂಡ್ ಒಳಗಡೆ ಬಂದು ಸ್ಟಿಕ್ಕರ್ ಅಂಟಿಸಲಿಕ್ಕೆ? ಜಾತಿ ಜನಗಣತಿ ಇದ್ರೂ ಕೂಡ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಗಳನ್ನು ಕೊಡಬೇಕು. ಸಾರ್ವಜನಿಕರು ಯಾವ ರೀತಿಯಲ್ಲಿ ಇದರಲ್ಲಿ ಭಾಗಿಯಾಗಬೇಕು ಕೊಡಬೇಕು. ಮನೆಗೆ ನಿಮ್ಮ ಮನೆಗೆ ಯಾರು ಬರ್ತಾರೆ ಅಂತೇಳಿ ತಿಳಿಸಬೇಕು. ಬಂದಾಗ ನೀವು ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು. ಅದಕ್ಕೆ ಯಾವುದೆಲ್ಲ ದಾಖಲೆಗಳು ಬೇಕು ಅದನ್ನು ಅವರು ರೆಡಿ ಮಾಡಿ ಇಟ್ಕೊಳ್ಬೇಕು. ಉದಾಹರಣೆಗೆ ಒಂದು ಮಾತು ಹೇಳ್ತಾನೆ. ರೇಷನ್ ಕಾರ್ಡ್, ಒಬ್ಬನ ರೇಷನ್ ಕಾರ್ಡು ಉಳ್ಳಾಲದಲ್ಲಿದೆ, ಅವನು ಮಂಗಳೂರಿನಲ್ಲಿ ಇಲ್ಲಿ ಮನೆ ಮಾಡಿದ್ದಾನೆ, ಆಧಾರ್ ಇಲ್ಲಿದೆ. ದಾಖಲೆ ಕೊಡುವಾಗ ಏನಾಗುತ್ತೆ ಸ್ವಾಮಿ ಅವ್ರ ದಾಖಲೆ? ಇದನ್ನು ಸರಿಪಡಿಸಿ ಕೊಡಬೇಕಾದಂಥ ಅನಿವಾರ್ಯತೆ ಇರುವಾಗ ನೀವು ಈ ನವರಾತ್ರಿಯ 12 ದಿವಸದಲ್ಲಿ ಇದನ್ನು ಮಾಡ್ತೀರಿ. ಅದರ ನಂತರ ಸಾವಿರಾರು ಜನರು ಮಂಗಳೂರಿನವರಲ್ಲ, ಇಡೀ ರಾಜ್ಯದವರು ದೇಶದ ಬೇರೆ ಬೇರೆ ಭಾಗದಲ್ಲಿದ್ದಾರೆ. ಅವರು ಇಲ್ಲಿಯೇ ವೋಟರ್ ಲಿಸ್ಟ್ನಲ್ಲಿ ಹೆಸರಿರ್ತದೆ, ಇಲ್ಲೇ ಜಾತಿ ಗಣತಿಯಲ್ಲಿ ಹೆಸರಿರ್ತದೆ, ಅವರು ಇಲ್ಲಿರುವುದಿಲ್ಲ. ಈಗ ಮೊನ್ನೆ ನಮ್ಮ ಮನೆಯ ಪಕ್ಕದವರೇ ಅವರ ಮಗಳ ಹೆರಿಗೆಗಂತ 2-3 ತಿಂಗಳು ಅಮೆರಿಕಕ್ಕೆ ಹೋಗಿದ್ದಾರೆ. ಜಾತಿ ಜನಗಣತಿಗೆ ಏನು ಮಾಡ್ತಾರೆ ಅವರು ಹೋಗಿ ಸ್ಥಳೀಯ 12 ದಿವಸ ನಂತರ ಸ್ಥಳೀಯ ಮಹಾನಗರ ಪಾಲಿಕೆಗೆ, ಗ್ರಾಮ ಪಂಚಾಯತಿಗೆ ಹೋಗಿ ಅವರು ಇಲ್ಲ ಆನ್ಲೈನಲ್ಲಿ ಮಾಡಿ ಅಂತ ಹೇಳಿದರೆ ಅವರಿಗೆ ಮಾಹಿತಿಗಳು ಗೊತ್ತಾಗಬೇಕಲ್ಲ. ಹಾಗಾದ್ರೆ ಒಂದು ಸಂಪೂರ್ಣ ಸರ್ಕಾರ ಮೂರ್ಖರ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದೆ. ಯಾವ ರೀತಿಯಲ್ಲಿ ಆಡಳಿತ ಮಾಡಬೇಕು ಅವರು? ಒಂದು ಕಡೆಯಿಂದ ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದವನು, ಮುಸಲ್ಮಾನ ಧರ್ಮದಲ್ಲಿ ಹುಟ್ಟಿದವರು, ಅವರಿಗೆ ಪೂರ್ಣವಾದಿ ಕ್ರಿಶ್ಚಿಯನ್ ಅಥವಾ ಮುಸಲ್ಮಾನ ಒಂದೇ ವ್ಯವಸ್ಥೆ. ನಮ್ಮಲ್ಲಿ ಹೇಗಿದೆ ಅಂತ ಕೇಳಿದರೆ ಕ್ರಿಶ್ಚಿಯನ್ ಬಿಲ್ಲವ, ಕ್ರಿಶ್ಚಿಯನ್ ಬಂಟ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಬ್ರಾಹ್ಮಣ ಹೆಸರು ಕೇಳಿದರೆ ನೀವು ಎಲ್ಲಾದರೂ? ಈ ರೀತಿ ನಮೂದನೆ ಮಾಡಿಕೊಂಡು ಗೊಂದಲ ಸೃಷ್ಟಿ ಮಾಡಿಕೊಂಡು ನಾಳೆ BJPಯವರಿಗೆ ಗೊಂದಲ ಮಾಡುವ ಕೆಲಸ ಅಂತ ಹೇಳ್ತಾರೆ. ನೀವು ಈ ರೀತಿ ಅವ್ಯವಸ್ಥೆ ಮಾಡಿದರೆ ಮಾತನಾಡದೆ ಕೂತ್ಕೊಳ್ಬೇಕಾ? ನಾವು ವಿರೋಧ ಪಾಠದಲ್ಲಿ ಕೂತ್ಕೊಂಡು ಮಾತಾಡ್ತೀವಿ. ಇವತ್ತು ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೇನೆ. 60 ಪ್ರಶ್ನೆಯನ್ನು ಒಳಗೊಂಡಂಥ ಈ ರೀತಿಯ ಸಮೀಕ್ಷೆಯನ್ನು ಮನೆಗಳಿಗೆ ಹೋಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಸಮೀಕ್ಷೆಗಳ ಎಲ್ಲ ದಾಖಲೆಗಳು ತಗೊಳ್ಳಿ. ಏನೆಲ್ಲ ಅದಕ್ಕೆ ಪೂರಕವಾದಂಥ ದಾಖಲೆಗಳು ಬೇಕು, ಆ ಮನೆ ಮಂದಿಗಳು ಏನು ಮಾಡಬೇಕು, ಇದು ಎಲ್ಲವನ್ನು ಸರಿ ಮಾಡಿಕೊಳ್ಬೇಕಾದ್ರೆ ಒಂದು ಮನೆಗೆ ಒಂದು ಅಂಗನವಾಡಿ ಕಾರ್ಯಕರ್ತೆ ಇರ್ಬೋದು, ಒಂದು ಆಶಾ ಕಾರ್ಯಕರ್ತೆ ಇರ್ಬೋದು, ಅಥವಾ ಒಂದು ಟೀಚರ್ ಸಮಯ ಎಷ್ಟು ತಗೊಳುತ್ತೆ? ನಮ್ಮ ಜಿಲ್ಲೆಯ ಒಟ್ಟು ಮನೆಗಳೆಷ್ಟು, ಪಾಪ್ಯುಲೇಷನ್ ಎಷ್ಟು, ಆಶಾ ಕಾರ್ಯಕರ್ತರ ಸಂಖ್ಯೆ ಎಷ್ಟು? ನೀವು ದಿನಕ್ಕೆ ಇದು ಒಂದು ಮನೆಯಲ್ಲಿ 1.5 ಗಂಟೆ ಬೇಕು ಇದನ್ನು ಸಂಪೂರ್ಣ ಮಾಡಲಿಕ್ಕೆ. ದಿನಕ್ಕೆ ಎಷ್ಟು ಮನೆ ಹೋಗ್ಬೋದು? ಒಂದು 8 ಮನೆ ಹೋದರೆ ಕಷ್ಟ, ಭಾಳ ದೊಡ್ಡದು. 5 ಮನೆ 8 ಮನೆ ಸರಿ. ಇಡೀ ಸರ್ಕಾರದ ಎಲ್ಲ ಅಧಿಕಾರಿಗಳ ಈ ಆಶಾ ಕಾರ್ಯಕರ್ತರಿಗೆ ಮತ್ತು ಈ ಎಲ್ಲ ಅಧಿಕಾರಿಗಳನ್ನು ನೀವು ಸೇರಿಕೊಂಡು ಇದನ್ನು ಸಂಪೂರ್ಣ ಮಾಡಲಿಕ್ಕೆ ಆಗತ್ತಾ? ಈ ಎಲ್ಲ ಪ್ರಶ್ನೆಗಳು ಒಂದು ರೀತಿಯಲ್ಲಿ ಉದ್ಭವ ಆಗಿದೆ. ಅದರಲ್ಲಿ ಕೂಡ ಇನ್ನಷ್ಟು ಪ್ರಶ್ನೆಗಳು. ನಮಗೆ ಸಾವಿರಾರು ಕರೆಗಳು ಬರ್ತದೆ. ಒಬ್ಬರು ಫೋನ್ ಮಾಡ್ತಾರೆ. ನಿನ್ನೆ ಒಬ್ಬರು ಪರಿಶಿಷ್ಟ ಜಾತಿಯವರು ಫೋನ್ ಮಾಡಿದರು. ನಾನು ಪರಿಶಿಷ್ಟ ಜಾತಿಗೆ ಒಳಪಟ್ಟಿದ್ದೆ, ನನ್ನ ಮನೆಗೆ ಹಿಂದುಳಿದ ಆಯೋಗದ ಒಂದು ಸ್ಟಿಕ್ಕರ್ ಹೊಡೆದಿದ್ದಾರೆ ಮಾರೆ, ನನಗೆ ಏನು ನನ್ನ ಪರಿಸ್ಥಿತಿ ಅಂತೇಳಿ ಈ ರೀತಿಯ ಸಮಸ್ಯೆ. ಅದರಲ್ಲಿ ಕೂಡ ಈಗ ನಾನು ಹೇಳುವಂಥ ಮಾತು ಭಾಳ ಇಂಪಾರ್ಟೆಂಟ್. ನೀವು ಸ್ಟಿಕ್ಕರ್ ಅಂಟಿಸಿ ನಾಳೆಯಿಂದ ಮನೆಗಳಿಗೆ ಹೋಗಿ ನೀವು ದಾಖಲೆಗಳನ್ನು ಪಡ್ಕೊಳ್ಳುವಂಥ ಮಾನಸಿಕ ಮಟ್ಟದಲ್ಲಿ ನೀವು ಆದೇಶವನ್ನು ಕೊಟ್ಟು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಇಡೀ ದೇಶದಲ್ಲಿ ಇರುವಂಥ ಬಂಟ್ ಸಮುದಾಯ ಅವ್ರದ್ದೇನು?
ಬಂಟರು ಯಾನೆ ನಾಡವರ ಸಮುದಾಯವುದು. ಬಂಟರ ಯಾನೆ ನಾಡವರ ಅಂತೇಳಿ ನಮೂದನೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಐದರ್ ದೇ ಶುಡ್ ಮೆನ್ಷನ್ ಬಂಟ್ಸ್, ಐದರ್ ದೇ ಶುಡ್ ಮೆನ್ಷನ್ ನಾಡವರ. ಅಂದರೆ ಬಂಟನ್ನು ತುಂಡು ಮಾಡಿ ಬಿಸಾಡಿದರು. ಹೀಗೆ ಅವರು ಬಂಟರ ಅಥವಾ ನಾಡವರ ಎರಡು ಒಟ್ಟು ನಮೂದನೆ ಮಾಡಲಿಕ್ಕೆ ಆಗಲ್ಲ. ಅವರು ಎರಡು ಒಟ್ಟು. ಉತ್ತರ ಕನ್ನಡದಲ್ಲಿ ನಾಡವರ ಅಂತೇಳಿ ಹಾಕ್ತಾರೆ ನಾಯಕ, ಇಲ್ಲಿ ಬಣ್ಸ್ ಹಾಕ್ತಾರೆ, ಅವರನ್ನು ತುಂಡು ಮಾಡ್ತೀರಿ. ಸರಿ, ಅವರು ಆ ರೀತಿ ಹಾಕ್ಲಿಕ್ಕೆ ಅವಕಾಶಗಳಿಲ್ಲ ಅಂತೇಳಿ ಅವರಿಗೆ ಏನು ಹೇಳ್ತಾ ಇದ್ದಂತೆ, ನಿಮ್ಗೆ ಅದು ಇದಿಲ್ಲ, ನೀವು ನನ್ ಆಫ್ ದಿಸ್ ಅಂತ ಬರೀರಿ, ಇದರಲ್ಲಿ ಯಾವುದೂ ಇಲ್ಲದಂತ ನಮೂದನೆ ಮಾಡಿ ಅಂತ ಹೇಳ್ತಾರೆ. ಅಂದರೆ ಬಂಟರುಗಳದ್ದು ಯಾವುದರಲ್ಲಿ ಇಲ್ಲದಂಥ ರೀತಿ ಮಾಡಿಬಿಡ್ತಾರೆ. ಹೀಗೆ ನಮ್ಮ ಜಿಲ್ಲೆಯಲ್ಲಿ ಆದಿದ್ರಾವಿಡ ಸಮುದಾಯ ಇದೆ, ಕರ್ನಾಟಕದಲ್ಲಿ ಆದಿದ್ರಾವಿಡ ಅಂತ ಇದೆ, ಪರಿಶಿಷ್ಟ ಜಾತಿ ಒಳಪಟ್ಟವರು. ಅವರು ಈ ನಮೂದನದಲ್ಲಿ 101 ಜಾತಿಯಲ್ಲಿ ಅವ್ರದ್ದು 1, 2, 3 ಅದನ್ನು ಕಿತ್ತೆ ಹಾಕಿದ್ದಾರೆ ಅಂತೇಳಿ ಅವರು ಮೊನ್ನೆ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದರು. ಮಂಗಳೂರಿನ ಕರಾವಳಿ ಭಾಗದ ಆ ಆದಿದ್ರಾವಿಡರು ಹೋಗಿ ಬೆಂಗಳೂರಿನಲ್ಲಿ 3 ದಿವಸದ ಪ್ರತಿಭಟನೆ ಮಾಡಿದರು. ನಾನು ಹೋಗಿದ್ದೆ ಅಧಿವೇಶನ ಆದಾಗ. ಅವ್ರು ಏನು ಮೆನ್ಷನ್ ಮಾಡಬೇಕು ಕೇಳ್ತಾರೆ. ಆದಿದ್ರಾವಿಡ ಅಂತ ಕೇಳಿದರೆ ನಮ್ಮ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಮೂಲ ಸತ್ಯಸಾರಮಣಿ ದೇವಸ್ಥಾನವನ್ನು ನಂಬಿ ಬಂದವರು ನಮ್ಮ ಭಾಗೀರಥಿ ಅಕ್ಕ ಆದಿದ್ರಾವಿಡ ಸಮುದಾಯಕ್ಕೆ ಒಳಪಟ್ಟವರು. ಆದಿದ್ರಾವಿಡ ಅವ್ರು ಹೇಗೆ ಮೆನ್ಷನ್ ಮಾಡಬೇಕು ಗೊತ್ತಿಲ್ಲ. ನಾನು ಹೇಳುವಂಥದ್ದು, ಈ ಗೊಂದಲಗಳನ್ನೆಲ್ಲ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತೇಳುವಂಥದ್ದನ್ನು ಜನರಿಗೆ ಸ್ಪಷ್ಟವಾದ ಮಾಹಿತಿ ಕೊಡದೆ ಅದರ ಮುಂಚೆ ನೀವು ಈ ಕಾರ್ಯಪ್ರವರ್ತರಾಗಿ ಕೆಲಸ ಮಾಡಿ ಅಂತ ಹೇಳಿದರೆ, ಅದರ ಮೊದಲು ಇನ್ನೂ ಗೊಂದಲ ಇದೆ. ಆಶಾ ಕಾರ್ಯಕರ್ತರು ಹೇಳ್ತಾರೆ, ನಮಗೆ ಒತ್ತಾಯಪೂರ್ವಕವಾಗಿ ಬಳಸಿಕೊಳ್ತಾ ಇದ್ದಾರೆ, ನಮಗೆ ಬಳಸಿಕೊಳ್ಳುವಾಗಿಲ್ಲ. ತಮ್ಮ ಗೌರವಧನ ಬೇಡಿಕೆಯನ್ನು ಗ್ರಾಮೀಣ ಆಶಾ ಕಾರ್ಯಕರ್ತರಿಗೆ 5,000 ರೂಪಾಯಿ ಮತ್ತು ನಗರ ಆಶಾ ಕಾರ್ಯಕರ್ತರಿಗೆ 10,000 ಈಡೇರಿಸದಿದೆ ಈ ಸಮೀಕ್ಷೆ ಕಾರ್ಯದಲ್ಲಿ ನಾವು ಭಾಗವಹಿಸಲ್ಲ. ಅವರು ಆಲ್ರೆಡಿ ಹೇಳಿ ಆಗಿದೆ. ಎಂಥ ಗೊಂದಲಮಯ. ಅದರ ಮಧ್ಯದಲ್ಲಿ ನಮ್ಮ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳು ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ರಜೆ ಇದೆ ಅಂತೇಳಿ ಅದನ್ನು ಈ ರೀತಿ ಉಪಯೋಗಿಸ್ಕೊಳ್ಳುವಂಥ ಭಾವನೆಗಳು ಅಂತ ಹೇಳಿದರೆ, ಒಟ್ಟು ಇದರ ಅರ್ಥ ಏನು ಅಂತ ಕೇಳಿದ್ರೆ, ಹಿಂದೂ ಸಮಾಜದ ಎಲ್ಲ ಜಾತಿಗಳನ್ನು ಒಡೆದು ಹಾಕಬೇಕು ಮತ್ತು ನಿಮ್ಮ ಏನೋ ಹಿಡನ್ ಎಜೆಂಡಾ ಇದೆ ಅದನ್ನು ಅನುಷ್ಠಾನ ಮಾಡಬೇಕು ಅಂತೇಳುವಂಥದ್ದು ನಾನು ಹೇಳ್ತೇನೆ. ಇದರಲ್ಲಿ ಸಹಜವಾಗಿ ಕೆಲವಾರು ವರ್ಷಗಳಿಂದ ಸರ್ಕಾರ ಹೇಳುತ್ತೆ, ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ನೋಂದಣಿ ಮಾಡಿ ಎಂಟ್ರ್ ಮಾಡಿ. ಈ ದೇಶದಲ್ಲಿ ಎಷ್ಟು ಬಾಕಿ ಇದೆ ಇನ್ನೂ ಸಹ. ಕಳೆದ 3 ವರ್ಷ 4 ವರ್ಷದಿಂದ ಸರ್ಕಾರಗಳು ಒದ್ದಾಡ್ತಾ ಇದ್ರು ಕೂಡ 100% ರಿಸಲ್ಟ್ ಕೊಡಲಿಕ್ಕೆ ಆಗಿದೆಯಾ ಅಂದರೆ ಆಗಿಲ್ಲ. 100% ಜೋಡಿಸ್ಕೊಳ್ಳಿಕ್ಕೆ ಆಗಿದೆಯಾ? ಮತ್ತು ಇಡೀ ರಾಜ್ಯದ ಈ ಜಾತಿ ಜನಗಣತಿ 10 ದಿವಸದಲ್ಲಿ ಮುಗಿಸ್ತಾರೆ. ಯಾವ ರೀತಿಯ ಪರಿಸ್ಥಿತಿಯನ್ನು ತಂದೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಸರ್ಕಾರ ಚ್ಯೂಟುದು ಸರ್ಕಾರವೇ, ಮತ್ತು ನಾವು ನಿಮ್ಮೊಂದಿಗಿದ್ದೇವೆ ಅಂತೇಳಿ ಮುಲಾಮಚ್ಚಿದ ರೀತಿಯಲ್ಲಿ ನಾಟಕ ಮಾಡೋದು ಇದೆ. ಎಲ್ಲ ರೀತಿಯ ಗೊಂದಲಗಳು ಮಾಡಿ ಸರ್ಕಾರ ಈ ರೀತಿಯ ಅವ್ಯವಸ್ಥೆಯನ್ನು ಮಾಡ್ತಾ ಇದೆ. ಇದು ನಮಗೆ ನಾವು ಜಾತಿ ಜನಗಣತಿ ಮಾಡುವಂಥದ್ದು. ಅದರಲ್ಲಿ ಕೂಡ ಹಲವಾರು ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿಯವರು ಹಲವಾರು ರೀತಿಯ ಫಲಾನುಭವಿಗಳಾಗಿ ಸರ್ಕಾರದ ಯೋಜನೆ ಮೀಸಲಾತಿಯನ್ನು ಪಡ್ಕೊಳ್ತಾ ಇರುವವರಿಗೆ ಅದರಲ್ಲಿ ಈಗ ಆದಿದ್ರಾವಿಡರಿಗೆ ಆ ಮೀಸಲಾತಿಯ ವ್ಯವಸ್ಥೆಗಳು ಕಡಿವಾಣ ಆಗ್ತದೆ, ಕಡಿತ ಆಗತ್ತೆ ಅಂತೇಳಿ ಅವರ ಹೋರಾಟ ಇದೆ. ಹಾಗಾಗಿ ಈ ರೀತಿಯ ಚಿಂತನೆಗಳನ್ನು ಸರಿಪಡಿಸ್ಕೊಂಡು ಇದೆಲ್ಲವೂ ಸಮಗ್ರವಾದ ನಂತರ ಇದನ್ನು ಎಲ್ಲ ಮನೆಗಳಿಗೆ ಮಾಹಿತಿ ಕೊಟ್ಟ ನಂತರ ನೀವು ಈ 60 ಪ್ರಶ್ನೆಯ ಸಂಖ್ಯೆಯ ಈ ಪುಟವನ್ನು ಹಿಡ್ಕೊಂಡು ನೀವು ಮನೆಗೆ ಹೋದರೆ ಆವಾಗ ಸಮಗ್ರವಾದ ಮಾಹಿತಿ ಆಗುತ್ತೆ. ಇಲ್ಲಾದರೆ ಇವರು ಹೇಳಿದ ಹಾಗೆ ಅವತ್ತು ಕಾಂತರಾಜ ಆಯೋಗ 165 ಕೋಟಿ ಇನ್ನೊಂದು ಖರ್ಚಾದಾಗೆ ಈಗ ಇದಕ್ಕೆ ಇನ್ನೂ 100-200 ಕೋಟಿ ಖರ್ಚು ಮಾಡಿ ಮತ್ತೆ ಇನ್ನೊಂದು 10 ವರ್ಷ ನಂತರ ಇದು ಕೂಡ ಸರಿಯಿಲ್ಲ ಅಂತೇಳಿದ ಭಾವನೆಗಳಾದರೆ ಇದಕ್ಕೆ ಹಣ ಕೊಡುವವರು ಯಾರು? ಇದನ್ನೆಲ್ಲವನ್ನು ಪ್ರಶ್ನೆ ಉತ್ತರಿಸಬೇಕಾದಂಥ ಜವಾಬ್ದಾರಿ ಇದೆ. ನಾನು ಮೆಸ್ಕಾಂ ಅಧಿಕಾರಿಗಳು ಸ್ಟಿಕ್ಕರ್ ಅಂಟಿಸಿದರು. ನಾನು ಮೆಸ್ಕಾಂ ಅಧಿಕಾರಿಗಳಿಗೆ ಕೇಳಿದೆ, ನಿಮಗೆ ಸ್ಟಿಕ್ಕರ್ ನಮ್ಗೆ ಏನಂತ ಗೊತ್ತಿಲ್ಲ, ನಿಮ್ಮ ಮೀಟರ್ನವ್ರ ಹತ್ರ ಹೋಗಿ ಸ್ಟಿಕ್ಕರ್ ಅಂಟಿಸಿ ಅಂತ ಹೇಳಿದರೆ ನಾವು ಸ್ಟಿಕ್ಕರ್ ಅಂಟಿಸುವ ಕೆಲಸ ಮಾತ್ರ ಅಂತ ಅವ್ರು ಹೇಳ್ತಾರೆ. ಎಂಥ ವಿಪರ್ಯಾಸ ನೋಡಿ. ಸ್ಟಿಕ್ಕರ್ ಅಂಟಿಸುವ ಪುಣ್ಯಾತ್ಮರಿಗೆ ಸ್ಟಿಕ್ಕರ್ ಯಾಕೆ ಅಂಟಿಸೋದು ಅವನಿಗೆ ಗೊತ್ತಿಲ್ಲ. ಅದರಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ. ಸ್ಟಿಕ್ಕರ್ ಅಂಟಿಸಿದ ಸಾವಿರಾರು ಮನೆಯವರು ಸ್ಟಿಕ್ಕರ್ ತೆಗೆದು ಹರಿದು ಬಿಸಾಡಿ ಆಗಿದೆ. ಈಗ ಏನು ವಿಚಿತ್ರ, ಹೆದರಿ ಏನೋ ಈಗ ಏನೊಂದು ಆಗುತ್ತೆ ಅಂತೇಳಿ ತೆಗೆದು ಹರಿದು ಬಿಸಾಡಿ ಆಗಿದೆ. ಈ ರೀತಿಯ ಪರಿಸ್ಥಿತಿಯ ಚಿಂತನೆಯಲ್ಲಿ ಸಮಾಜವನ್ನು ಇಂಥ ಸಂಕಷ್ಟಕ್ಕೆ ತುಂಬಿ ಹಾಕಿದ್ದು ಇದನ್ನು ಭಾಳ ದುಃಖ ಇದೆ ನಮಗೆ.
ಸರ್ಕಾರ ನಡೆಸುವವರು ಈ ರೀತಿಯ ಮಾನಸಿಕತೆ, ಈ ರೀತಿಯ ವಾತಾವರಣದಲ್ಲಿ ಸರ್ಕಾರ ನಡೆಸ್ಬೋದು. ಇನ್ನೊಂದು ನಾನು ಅದರ ಒಟ್ಟಿಗೆ ಒಂದು ಹೇಳ್ತೇನೆ. ಸಹಜವಾಗಿ ನಾವು ರಾಜಕೀಯ ಪಾರ್ಟಿಯಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಜವಾಬ್ದಾರಿ ನಮ್ಮದು. ಸರ್ಕಾರ ತಪ್ಪಿದಾಗ ಹೇಳುವಂಥ ಜವಾಬ್ದಾರಿ ನಮ್ಮದು. ಸರ್ಕಾರ ತಪ್ಪಿದಾಗ ತಪ್ಪಬಾರ್ದು, ಸರಿ ಮಾಡಬೇಕು ಅಂತೇಳಿ ಸಮಾಜದ ಪರವಾಗಿ ಮಾತಾಡಬೇಕಾದಂಥ ಧ್ವನಿ ರಾಜಕೀಯ ಪಾರ್ಟಿಯಾಗಿ ನಮ್ಮ ಜವಾಬ್ದಾರಿ. ಇವತ್ತು ನಾವು ನಿನ್ನೆ ಇಡೀ ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಪ್ರತಿಭಟನೆ ಮಾಡಿದ್ದೇವೆ. ಕಳೆದ ಒಂದು ತಿಂಗಳಿಂದ ಯು ಟಿ ಖಾದರ್ ಅವರು ಮತ್ತು ದಿನೇಶ್ ಗುಂಡ್ರವರು ಪತ್ರಿಕೆಗಳಿದೆ, ಆಯಿತು ಈ ಗುರುವಾರ ಸರಿ ಆಯಿತು ಈಗ ಕ್ಯಾಬಿನೆಟಲ್ಲಿ ಆಗಿದೆ, ಆಯಿತು ಎಲ್ಲವೂ ಆಗೋಗಿದೆ, ಬಿ ಜೆ ಪಿಯವರಿಗೆ ಕೆಲಸ ಇಲ್ಲ, ಬೇಕಂತಲೇ ಮಾಡ್ತಾರೆ, ಇದೆಲ್ಲ ಹೇಳಿದರು. ಅವರು ಸರ್ಕಾರವನ್ನು ಯಾಕೆ ಸಮರ್ಥನೆ ಮಾಡ್ಕೊಳ್ತಾರೆ ಸ್ಪೀಕರ್ ಆಗಿ ಗೊತ್ತಿಲ್ಲ ನನಗೆ. ಹೂ ಈಸ್ ಈಸ್ ಅ ಸ್ಪೀಕರ್. ಅವರು ಸರ್ಕಾರದ ಪರವಾಗಿ ಯಾಕೆ ಉತ್ತರ ಕೊಡಬೇಕು? ವಿಸಿಟಿಂಗ್ ಮಂತ್ರಿ ಇದ್ದಾರೆ, ಅವರಾದರೂ ಒಂದು ಬೇಡ MLC ಗಳಿದ್ದಾರೆ ಉತ್ತರ ಕೊಡಲಿ. ನೀವು ಈ ರೀತಿ ಉತ್ತರ ಕೊಡ್ತೀರಿ. ಅದರಲ್ಲಿ ಹೇಳಿದರೆ ಎಲ್ಲ ಸರಿಯಾಗಿದೆ, 25 ಜನ 30 ಜನ ಆಲ್ರೆಡಿ ಪರ್ಮಿಟಿಗೆ ಲೀಸಿಗೆ ಹಾಕಿದ್ದಾರೆ. 2 ಪ್ರಶ್ನೆಯನ್ನು ಉತ್ತರಿಸಬೇಕು ಅವರು. ನೀವು ಈ ರೀತಿಯ ಗೊಂದಲ ಮಾಡಿದ ನಂತರ, ನಿಮ್ಮ ಆಡಳಿತ ಬಂದ ನಂತರ, ಈ ರೀತಿ ಗೊಂದಲ ಆದ ನಂತರ, ನಿಮ್ಮ ಆಡಳಿತದ ಬಂದ ನಂತರ ಇಷ್ಟೆಲ್ಲ ಕಾರ್ಮಿಕ ವರ್ಗ, ಇಷ್ಟೆಲ್ಲ ವರ್ಗದವರು ಕಷ್ಟಪಟ್ಟ ನಂತರ 2 ಸಮಸ್ಯೆಗಳಿಗೆ ನೀವು ಉತ್ತರ ಕೊಡಿ. ನೀವು ಎಲ್ಲ ಸರಿ ಮಾಡಿದ್ದೀರಿ ಅಂತ ಹೇಳೋರು 28 ರೂಪಾಯಿ ಸಿಗುವ ಕೆಂಪು ಕಲ್ಲು ಈಗ 65-70 ರೂಪಾಯಿ ಆಗಿದೆ. ಇದು ನಿಮ್ಮ ಕೊಡುಗೆನಾ? ನೀವೆಲ್ಲ ಸರಿ ಮಾಡಿದ್ದಿದ್ರೆ ಇದು 28ಕ್ಕೆ ಇವತ್ತು ಸಿಗಬೇಕಿತ್ತಲ್ಲ. ಹಾಗಾಗಿ ಇದಕ್ಕೆ ಅಧಿಕ ಖರ್ಚು ವೆಚ್ಚ ಮಾಡುವ ರೀತಿಯಲ್ಲಿ, ಕನ್ಸ್ಟ್ರಕ್ಷನ್ ಕಾಸ್ಟಿಂದ ಹಿಡಿದು ಎಲ್ಲವೂ ಹೆಚ್ಚು ಬೀಳುವ ರೀತಿಯಲ್ಲಿ ಮಾಡಿದಂಥ ಕೊಡುಗೆ ನಿಮ್ಮದಲ್ವಾ? ಹೌದು ಅಂತ ಹೇಳಬೇಕು ಸ್ಪೀಕರು ಅಥವಾ ಇನ್ಯಾರ ನಾಯಕರು. ಇದು ಒಂದನೇದು. ಎರಡನೇದೊಂದು ಪ್ರಶ್ನೆ ಇದೆ. ಈಗ ಅದು ಭಾಳ ಸಂಕಷ್ಟ. ಸರ್ಕಾರಕ್ಕೆ ಇದರ ಮಧ್ಯೆ ರಾಯಲ್ಟಿ ಪೆನಲ್ಟಿ ವಸೂಲಿ ಮಾಡುವಂಥ ಹುಚ್ಚು, ಆದಾಯ ಹೆಚ್ಚಿಸಬೇಕು. ಅದು ಆದಾಯ ಹೆಚ್ಚಿಕೊಳ್ಳಿಕ್ಕೆ ಆಗಲ್ಲ. ಉದಾಹರಣೆಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಜಲ್ಲಿ ಕ್ರಷರ್ ಇದೆ. ಜಲ್ಲಿ ಕ್ರಷರ್ ಹಲವಾರು ವರ್ಷದಿಂದ ಜಲ್ಲಿ ಕ್ರಷರ್ ಆದಂಥ ಜಾಗಕ್ಕೆ ಅಲ್ಲಿ ಈ ಹಿಂದಿನಿಂದಲೇ ಜಲ್ಲಿ ಕ್ರಷರ್ನ ರಾಯಲ್ಟಿ ಕಟ್ಟಿಲ್ಲ ಅಂಥೇಳಿ 5,000 ಕೋಟಿ ಸರ್ಕಾರಕ್ಕೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಜಲ್ಲಿ ಕ್ರಷರ್ನವರಿಂದ ಸಂಗ್ರಹ ಮಾಡಬೇಕಾದಂಥ ಬಾಕಿ ಮೊತ್ತ ಅಂತಿದೆ. ಅದನ್ನು ಎಲ್ಲ ಸಂಗ್ರಹ ಮಾಡಿದೆ ಇಡೀ ರಾಜ್ಯದಲ್ಲಿ ಜಲ್ಲಿ ಕ್ರಷರ್ನವರು ಕುತ್ತಿಗೆ ಆಗದೆ ಕೊಡಬೇಕು. ಹಾಗೆ ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ರೆ ಕೆಂಪು ಕಲ್ಲಿಗೆ. ಕೆಂಪು ಕಲ್ಲು ಹಲವಾರು ಸಮಯದಿಂದ ಆ ಮೈನಿಂಗ್ ತೆಗಿತಾ ಇರುವಂಥವರು ಅಲ್ಲಿ 10 ಎಕರೆ ಜಾಗದಲ್ಲಿ ಒಂದು 5 ಎಕರೆ ತೆಗೆದಾಗಿದೆ ಅಂತ ಎಣಿಸ್ಕೊಳ್ಳಿ. ಇನ್ನು 5 ಎಕರೆ ಜಾಗ ಉಳಿದಿದೆ. ಇನ್ನು 5 ಎಕರೆ ಜಾಗದಲ್ಲಿ ಉಳಿದಿದೆ ಅಂತೇಳಿ ಆ ಜಾಗದಲ್ಲಿ ಈ ಹಿಂದೆ ತೆಗೆದುಕೊಂಡದವರು ಅಥವಾ ಹೊಸ ಯಾರಾದರೂ ಒಬ್ಬರು ಹೋಗಿ ಲೀಸಿಗೆ ಹಾಕಿದಾಗ ಅಲ್ಲಿ ಅಧಿಕಾರಿಗಳು ಬಂದಾಗ, ಇದು ಮುಂಚೆ ತೆಗೆದಿದ್ದಾರಲ್ಲ, ಇದರದ್ದು 5 ಎಕರೆದು ರಾಯಲ್ಟಿ ವಿತ್ ಪೆನಾಲ್ಟಿ 3 ಕೋಟಿ ಕಟ್ಟಿ ಅಂತೇಳಿ ನೋಟಿಸ್ಗೆ ರೆಡಿ ಮಾಡಿದ್ದಾರೆ. ಹೇಗೆ ಕೆಂಪು ಕಲ್ಲು ತೆಗಿಬೇಕು ಅವನು ಹೇಳಿ? ಅದು ಕಟ್ಟದೆ ಅವನಿಗೆ ಲೀಸು ಸಿಗುವುದಿಲ್ಲ. ಈ ರೀತಿಯ ವಾತಾವರಣ ತಂದು ಹಿಡಿದಿದ್ದಾರೆ. ಹಾಗಾಗಿ ಇದು ಇಂಥ ಕೊಡುಗೆಗಳು ಎಲ್ಲವೂ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿತನದ ಅವ್ಯವಸ್ಥೆಯ ಆಡಳಿತ ನಮ್ಮ ಜಿಲ್ಲೆಯನ್ನು ಪ್ರಯೋಗಶಾಲೆಯಾಗಿ ಈ ರೀತಿ ಅನ್ಯಾಯ ಮಾಡ್ತಾ ಇರುವಂಥದ್ದು. ಇವತ್ತು ನಮಗೆಲ್ಲ ಕಾರ್ಮಿಕರ ಪರವಾಗಿ ಭಾರತೀಯ ಜನತಾ ಪಾರ್ಟಿ 10 ಪ್ರತಿಭಟನೆ ಮಾಡ್ತಾ ನಿನ್ನೆ ಪೂರ್ಣ ದಿನದ ಪ್ರತಿಭಟನೆ ಮಾಡಿದೆ. ಮತ್ತು ಆಗಿದೆ ಅಂತ ನೀವು ಹೇಳೋದಾದರೆ ಆಗಿದ್ದು ತೋರಿಸಿ, ಜನರಿಗೆ ಅದರ ಲಾಭಾಂಶವನ್ನು ಕೊಡಿ. ಅದರ ನಂತರ ಆಗಿದೆ ಅಂತೇಳಿ, ಹಾಗೂ ಮುಂಚೆನೇ ಆಗಿದೆ ಅಂತೇಳಿ 4-3 ತಿಂಗಳಿಂದ ನೀವು ಮಂಗ ಮಾಡುವಂಥ ರೀತಿಯ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟು ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 8197691577.